ಆ ಏರಿಯಾ ಹೆಸರು ನನಗೆ ಗೊತ್ತಿಲ್ಲ. ಅಲ್ಲಿಂದ ನಾನು ಒಂದು ಆರ್ಡರ್ ಪಿಕಪ್ ಮಾಡಿದೆ. ಕಸ್ಟಮರಿಗೆ ಪಿಕಪ್ ಮಾಡಲಿಕ್ಕೆ ಅಂತ ಹೋಗ್ತಾ ಇದ್ದೆ ಕ್ಯಾಬ್ ತೊಗೊಂಡು. ಆವಾಗ ಹಿಂದ್ಗಡೆಯಿಂದ ಏನೋ ಶಬ್ದ ಬಂತು. ನಿಲ್ಸಿ ನೋಡಿದರೆ ಇಬ್ಬರು ಹುಡುಗಿಯವರು ಸ್ಕೂಟಿ ಬೈಕ್ ಯಾವುದೋ ಇದರಿಂದ ನನಗೆ ಹಿಟ್ ಮಾಡಿದ್ರು ಗಾಡಿಗೆ. ನಾನು ಸೈಡಿಗೆ ನಿಲ್ಲಿಸಿ ಅವ್ರ ಹತ್ರ ಮಾತಾಡ್ಸ್ಲಿಕ್ಕೆ ಹೋದೆ. ನನ್ನ ಗಾಡಿಗೆ ಡ್ಯಾಮೇಜ್ ಆಗಿದೆ, ಆ ಡ್ಯಾಮೇಜ್ ತುಂಬಿ ಏನು ಇದು ಮಾಡಿರಿ ಅಂತ. ಇಲ್ಲ ನಾನು ತುಂಬೋದಿಲ್ಲ, ಡ್ಯಾಮೇಜ್ ಆಗಲಿಲ್ಲ, ಹಾಗೆ ಹೀಗೆ ಏನೇನೋ ಹೇಳಿದ್ರು. ಅವರು ಆ್ಯಕ್ಚುಲಿ ಕುಡ್ಕೊಂಡಿದ್ರು. ಅವರು ಕಾಲು ನೆಲದ ಮೇಲೆ ಅವ್ರ ಕಾಲ ಮೇಲೆ ನಿಲ್ಕೊಳ್ಳಿಕ್ಕೆ ಅವ್ರಿಗೆ ಇದಾಗ್ತಾಯಿಲ್ಲ, ಶಕ್ತಿ ಇಲ್ಲಾಗಿತ್ತು. ಆವಾಗ ಚಾವಿ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇದು ಮಾಡಿದ್ರು. ಅಲ್ಲಿ ಇದ್ದ ಜನ ಸ್ವಲ್ಪ ನನ್ನ ಯಾರು ತಪ್ಪಿದೆ ಅಂತ ಅವರಿಗೆ ನಿಂತು ನೋಡ್ತಾ ಇದ್ದವರು, ಅವ್ರಿಗೆ ಗೊತ್ತು ಯಾರು ತಪ್ಪಿದೆ ಅಂತ. ಅವರು ನಿಲ್ಲಿಸಿ ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಗಾಡಿಗೆ ಡ್ಯಾಮೇಜ್ ಆಗಿದೆ, ಇದು ಏನಂತ ನೀವು ಮಾತಾಡ್ಸ್ಕೊಂಡು ಇದು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು. ಆವಾಗ ಇಲ್ಲ ನಾವು ಏನೂ ಆಗೋದಿಲ್ಲ, ಏನು ಕೊಡೋಲ್ಲ ಅಂತ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಜನ ಎಲ್ಲ ಸೇರಿ ಅವ್ರಿಗೆ ನಿಲ್ಲಿಸಿದ್ರು. ನಿಲ್ಲಿಸಿ ಚಾವಿ ತಕ್ಕೊಳ್ಳಿಕ್ಕೆ ಇದು ಮಾಡಿದ್ರು. ಅವ್ರು ಯಾಕಂದರೆ ಪದೇ ಅವ್ರು ಚಾವಿ ಸ್ಟಾರ್ಟ್ ಮಾಡ್ಕೊಂಡು ಹೋಗಲಿಕ್ಕೆ ಇದು ಮಾಡ್ತಿದ್ರು. ಅವ್ರು ಜನರಿಗೆಲ್ಲ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಯ್ಯೋ ರಾಸ್ಕಲ್ ಅದೇ ಏನೇನೋ ಇಂಗ್ಲೀಷಿಂದ ಅದೇನೋ ಬೈಲಿಕ್ಕೆ ಅಲ್ಲ ಹೊಡೆದಿದ್ದು ಹೆಂಗೆ ಏನಾಯಿತು ಅಂತ. ಅದರ ನಂತರ ನಾನು ಚಾವಿ ತಗೊಳ್ಲಿಕ್ಕೆ ಹೋದೆ. ಆವಾಗ ತಗೊಳ್ಲಿಕ್ಕೆ ಹೋದಾಗ ನನಗೆ ಹೊಡೆದ್ರು, ಕೆಳಗೆ ಹಾಕಿ ಇಲ್ಲೇ ಗಾಯ ಆಗಿದೆ, ಇಲ್ಲಿ ಪೆಟ್ಟು ಬಿದ್ದಿದೆ ಎಲ್ಬಿಗೆ. ಆವಾಗ ಮತ್ತೊಬ್ಬಳು ಬಂದು ಇಲ್ಲಿ ಹಿಟ್ ಮಾಡಿದ್ರು, ರಕ್ತ ಬಂದಿದೆ, ಇಲ್ಲೆಲ್ಲ ಗಾಯ ಆಗಿದೆ, ತಲೆಗೆ ಹೊಡೆದಿದ್ದಾರೆ. ಜನ ಎಲ್ಲ ಸೇರಿ ನನಗೆ ಸಪೋರ್ಟ್ ಮಾಡಿ ಸುಮಾರು 2,000 to 3,000 ಜನ ಸೇರಿಕೊಂಡಿದ್ರು. ಆವಾಗ ಜನರಿಗೆಲ್ಲ ಇವರಿಬ್ಬರು ನೋಡಿ ಹೆದರ್ಕೊಂಡಿಲ್ಲ. ಪೊಲೀಸರು ಬಂದರು. ಪೊಲೀಸರಿಗೆ ಕರೆದಾಗ ಪೊಲೀಸರ ಎದುರಿಗೆ ಅವ್ರು ಹೋಗ್ಲಿಕ್ಕೆ ಗಾಡಿಯೆಲ್ಲ ಬಿಟ್ಟು ಹೋಗ್ತಾಯಿದ್ರು. ಜನ ಎಲ್ಲ ಹೋಗಿ ಅವ್ರಿಗೆ ಹಿಡಿದು ಪೊಲೀಸರಿಗೆ ಕೊಟ್ಟರು. ಪೊಲೀಸ್ ಸ್ಟೇಷನ್. ಯಾವುದ್ರಲ್ಲಿ ಗಾಡಿ ಓಡಿಸ್ತಾ ಇದ್ರಿ? ಊಬರ್ ಯಾವುದು? ನಾನು ಓಲಾ ಊಬರ್ ಓಡಿಸ್ತಾ ಇದ್ದೀನಿ. ನಾನು ಕ್ಯಾಬ್ ಡ್ರೈವರ್. ಗಾಡಿ ನಂದಲ್ಲ, ಕಂಪನಿದು. ಕಂಪ್ನಿ ಗಾಡಿ ಓಡಿಸ್ತಾ ಇದೆ. ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನು ಹೇಳಿದ್ದಾರೆ? ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್ ಹೇಳಿದ್ದಾರೆ FIR ತೊಗೊಂಡು ಹೋಗಿ ಅಂತ ಹೇಳಿದ್ದಾರೆ. ಎಲ್ಲಿಯವ್ರು ನೀವು? ಆ್ಯಕ್ಚುಲಿ ನಾನು ಹುಬ್ಳಿ. ಇಲ್ಲಿ ಗಾಡಿ ಓಡಿಸ್ತಾ ಇಲ್ಲಿ ಬಂದು ನಾನು ಕ್ಯಾಬ್ ಬಗ್ಗೆ ಏನಾದ್ರು ಗೊತ್ತಾಗಿದೆಯಾ? ಅವ್ರು ಯಾರು ಏನು ನನಗೆ ಗೊತ್ತಿಲ್ಲ. ಲೊಕೇಶನ್ ಎಲ್ಲಾಗಿದೆ ಎಲ್ಲಾಗಿದ್ದು? ಅದು ನ್ಯಾನೋ ಹಾಸ್ಪಿಟಲ್ ಇದೆಯಲ್ಲ, ಅದ್ರ ಎದುರಿಗೆ ಆಗಿದ್ದು. ಪಬ್ಲಿಕ್ ಎಲ್ಲ ಮತ್ತೆ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದರು? ಫುಲ್ ಸಪೋರ್ಟ್ ನಂದೇ ಇತ್ತು. ಯಾಕಂದರೆ ಅವ್ರ ಬಿಹೇವಿಯರ್ ನೋಡಿ ಜನ ಅಲ್ಲಿದ್ದ ಹೆಂಗಸರು ಕೂಡ ನನ್ನ ಸಪೋರ್ಟೇ ಮಾಡ್ತಾಯಿದ್ರು. ಅವ್ರಿಗೆ ಹೇಳಿ ಪೊಲೀಸ್ರಿಗೆ ಕೊಡ್ರಿ ಅಂತ ಹೇಳ್ತಾಯಿದ್ರು. FIR ಕಂಪ್ಲೇಂಟ್ ಕೊಟ್ಟಿದ್ದೀನಿ. FIR ತೊಗೊಂಡು ಹೋಗ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಅಹ್ಮದ್.